ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೀಟನಾಶಕ ಮಿಶ್ರಿತ ನೀರು ಸೇವಿಸಿ 12 ಜನ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾದ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಜನತಾ ಕಾಲೋನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ನಡೆದಿತ್ತು. ಈ ಕುರಿತು ಟಿವಿ 20 ಕನ್ನಡ ವಾಹಿನಿ ಜೊತೆಗೆ ಮಾತನಾಡಿದ ಬಿಜೆಪಿ ಮುಖಂಡ ವಿರೂಪಾಕ್ಷ ಮಾಮನಿ ಹಾಗೂ ಶೇಖರ್ ಗೋಕಾವಿ ಅವರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಪದೇ ಹುಲಿಕಟ್ಟಿ ಗ್ರಾಮದಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಿಲ್ಲರಿ ಅದು ಏನಾಗೈತೆ ಅಂದ್ರೆ ಇದು ವಿಷ ಮಿಶ್ರಿತ ನೀರು ಬರೋದ್ರಿಂದ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೇವೆ. ನಮ್ಮ ವಿಪಕ್ಷ ಮಾಮಣ್ಣವರ ನೇತೃತ್ವದೊಳಗೆ ಈಗಾಗಲೇ ಕೂಡ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿ ವಾಟರ್ ಸಪ್ಲೈ ಇರ್ಬೋದು ಮತ್ತು ವೈದ್ಯಾಧಿಕಾರಿಗಳು ಇರ್ಬೋದು ಎಲ್ಲರೂ ಕೂಡಿ ಇದನ್ನು ಒಳ್ಳೆಯ ಒಂದು ರೀತಿಯಿಂದ ಅದನ್ನು ತನಿಖೆ ಮಾಡಿ ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕಂತೇಳಿ ಸರ್ಕಾರಕ್ಕೆ ವಿನಂತಿ ಮಾಡಿ. ನೀರಿಂದ ಹುಡುಗರು ಅಸ್ತವ್ಯಸ್ತ ಆಗ್ತಾ ಇದ್ರೆ ಅದಕ್ಕೆ ಕಾರಣ ಏನು, ನಿಮ್ಗೆ ಏನಾದರೂ ಅದರ ಮಾಹಿತಿ ಬಂದಿದೆಯಾ? ನಿನ್ನೆ ದಿವಸ ಹುಲಿಕಟ್ಟಿ ಶಾಲೆಯ ಒಂದು ಕುಡಿಯುವ ನೀರಿನ ಯೋಜನೆಯ ಒಂದು ಟ್ಯಾಂಕಿನಲ್ಲಿ ಉದ್ದೇಶಪೂರ್ವಕವಾಗಿ ಯಾರೋ ಕೀಟನಾಶಕವನ್ನು ಬೆರೆಸಿ ಒಂದು ದುರುದ್ದೇಶ ಇಟ್ಕೊಂಡು ಏನೋ ಒಂದು ಕೆಟ್ಟ ಕೆಲಸ ಮಾಡ್ಯಾರ. ಅದು ಯಾರು ಅನ್ನೋದು ಇನ್ನೂ ಪತ್ತೆ ಆಗಿಲ್ಲ. ಮತ್ತು ನಿನ್ನೆನ ಒಂದು 12-13 ವಿದ್ಯಾರ್ಥಿಗಳನ್ನು ಸವದತ್ತಿ ತಾಲೂಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರು. ಈಗಾಗಲೇ ಅವರೆಲ್ಲರೂ ಚೇತರಿಸಿಕೊಂಡು ಇವತ್ತು ಡಿಸ್ಚಾರ್ಜ್ ಆಗ್ಯಾರ. ಹೋದ ವರ್ಷವೂ ಜಾತ್ರೆ ಸಮಯದಲ್ಲಿ ಇದೇ ಇಂಥದ್ದು ಒಂದು ಘಟನೆ ಆಗಿತ್ತು. ಅದು ಸಹಿತ ಯಾಕಾಗಲಿಲ್ಲ ಅಂತ ಪೂರ್ಣ ಪರಿಶೀಲನೆ ಮಾಡಲೇ ಇಲ್ಲ. ಹೋದ ಸಲ ಸುಮಾರು 50 ಜನ 60 ಜನ ಅಲ್ಲಿ ನಾಗರಿಕರು ಎಲ್ಲರೂ ಬಂದು ಅಡ್ಮಿಟ್ ಆಗಿದ್ದರು. ಯಾಕಂದರೆ ಬರೀ ಫುಡ್ ಪಾಯ್ಸನಿಂಗ್ ಆಗಿ ಮತ್ತು ಆ ಜಾತ್ರೆಯಲ್ಲಿ ವಿಶೇಷವಾಗಿ ಕುಡಿಯುವ ನೀರು ಎಲ್ಲೋ ಒಂದು ಚೇಂಬರ್ಗೆ ಕನೆಕ್ಟ್ ಆಗಿ ಆ ನೀರು ಕುಡಿದಿದ್ದರಿಂದ ಹಿಂಗಾಗಿತ್ತು ಅಂತ ಒಂದು ರಿಪೋರ್ಟ್ ಬಂದಿತ್ತು. ಆದರೂ ಸಹಿತ ಮುಂಜಾಗ್ರತೆ ಕ್ರಮ ಯಾವುದೂ ಕೈಗೊಂಡಿಲ್ಲ. ಮತ್ತು ಈ ಪದೇ ಇಂಥ ಹುಲಿಕಟ್ಟಿ ಗ್ರಾಮದಲ್ಲಿ ಆಗಾಕತ್ತಾವೆ. ಯಾಕೆ ಆಗಾಕತ್ತವು ಅಂತೇಳಿ ಎಲ್ಲ ಒಂದು ಪರಿಶೀಲನೆ ಮಾಡಿ ಮುಂದಿನ ದಿನಮಾನದಾಗ ಹೀಗೆ ಆಗಬಾರ್ದು ಅಂತ ಒಂದು ಕಟ್ಟುನಿಟ್ಟಾಗಿ ಅದಕ್ಕೆ ಕ್ರಮ ಕೈಗೊಳ್ಬೇಕಂತ ನಾನು ಎಲ್ಲರೂ ಜಿಲ್ಲಾಧಿಕಾರಿಗಳಲ್ಲಿ ತಾಲೂಕು ಅಧಿಕಾರಿಗಳಿಗೆ ಎಲ್ಲರಿಗೂ ವಿನಂತಿಸಿಕೊಳ್ತೇನೆ. ಅಧಿಕಾರಿಗಳ ಜೊತೆ ಏನಾದರೂ ಈಗಾಗಲೇ ನಾನು ಅಧಿಕಾರಿ ಜೊತೆನೂ ಮಾತಾಡೀನಿ, ವೈದ್ಯಾಧಿಕಾರಿಗಳ ಜೊತೆನೂ ಅವ್ರ ಜೊತೆನೂ ಮಾತಾಡಿದ್ದೇನೆ. ಎಲ್ಲ ವಿಶೇಷವಾಗಿ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಆರಾಮಾಗಿ ಅದಾರ, ಅಪಾಯದಿಂದ ಪಾರಾಗ್ಯಾರ. ನಮ್ಮ ಅಧಿಕಾರಿಗಳು ನಾನು ಹೇಳೀನಿ, ದಯವಿಟ್ಟು ಇದನ್ನು ಮುಂದೆ ಆಗದಂಗೆ ನೋಡ್ಕೋರಿ ಅನ್ನುವಂಥ ಒಂದು ಮಾತು ನಾನು ಹೇಳೀನಿ. ಆಯ್ತು ಅಂತ ಅವರು ಹೇಳ್ಯಾರ. ಮತ್ತು ಸ್ಕೂಲ್ ಒಳಗೆ ಇದೇ ಥರ ಎಲ್ಲ ಸ್ಕೂಲ್ ಒಳಗೂ ಯಾವುದೇ ಟಾಕೆಗಳನ್ನು ಕ್ಲೀನ್ ಮಾಡ್ತಾ ಇಲ್ಲ. ಮತ್ತು ಅದೇನು ಅದು ಬಿ ಒ ಆಫೀಸರ್ ಜೊತೆ ಮಾತಾಡಿದ್ರೆ ನಾನು ಮಾತಾಡ್ತೇನೆ. ಬಿ ಒ ಅವ್ರ ಜೊತೆ ಮಾತಾಡಿ ಹೋಸಲ ಬೆನಕಟ್ಟಿ ಒಳಗೂ ಇಂಥದ್ದೊಂದು ಘಟನೆ ಆಗಿತ್ತು. ಈಗ ಮುಂದೆ ಆಗದಂಗೆ ಅವ್ರಿಗೂ ನಾನು ಅವ್ರ ಜೊತೆ ಮಾತಾಡಿ ಅದನ್ನು ಸರಿ ಮಾಡುವಂಥ ವ್ಯವಸ್ಥೆ ಮಾಡ್ತೇನೆ. ವೀರೇಶ್ ಬೆಣಚಿನ ಮರಡಿಮಠ, ಟಿವಿ 20 ಕನ್ನಡ, ಸವದತ್ತಿ.